ಹೂವಲ್ಲಿ ಕಾಯಾಗಿ, ಕಾಯಲ್ಲಿ ಹಣ್ಣಾಗಿ, ಹಣ್ಣಲ್ಲಿ ಬೀಜ ಮಳೆಯೋ ಹೊತ್ತೇನೆ ಸಂಕ್ರಾಂತಿ. ಈಗ ಏನು ನಾವು ಯಾವ ಹಳ್ಳಿಲಿ ಶೂಟ್ ಮಾಡಿದ್ವು, ತಾವರೆಕೆರೆ, ಇವಾಗ ಅದು ತಾವರೆಕೆರೆ ಹಳ್ಳಿ ಆಗಿಲ್ಲ, ಬೆಂಗಳೂರು, ಗ್ರೇಟರ್ ಬೆಂಗಳೂರಿನ ಗ್ರಾಮೀಣ ಬದುಕು ಕೂಡ ಇಬ್ಬಾಗ ಆಗೋಯ್ತು. ಈಗ ಎಲ್ಲರೂ ಹಳ್ಳಿಗಳಿಂದ ವಲಸೆ ಬರ್ತಾ ಇದ್ದಾರೆ ಯುವಕರು. ಯಾಕಂದ್ರೆ ಹಳ್ಳಿನಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ. ನಮ್ಮಲ್ಲಿ ಸಾಕಷ್ಟು ಮೆಗಾ ಸೀರಿಯಲ್ಗಳಲ್ಲಿ ಫೋಟೋ ಬಂದ್ಬಿಡುತ್ತೆ, ಇಲ್ಲದ್ರೆ ಪಾತ್ರವೇ ಬದಲಾಗ್ಬಿಡುತ್ತೆ. ನಾಗಾಭರಣ ಆವರಣ, ನಾಗಾಭರಣ ಆವರಣ. ಅಧಿಕೃತವಾಗಿ ಓಪನ್ ಮಾಡ್ತಾರೆ ಸಾರಾಯಿ ಅಂಗಡಿನ. ಅದಕ್ಕೆ ಪುರೋಹಿತ್ಯ ಇವನೇ ವಹಿಸ್ಕೊಂತಾನೆ, ಶೇಷಪ್ಪ. ಎಲ್ಲ ಪೂಜೆ ಮಾಡಿ ಎಲ್ಲ ತಂದು ಪೂಜೆ ಮಾಡಿ ಎಲ್ಲರಿಗೂ ಬಿಟ್ಟಿಯಾಗಿ ಸಾರಾಯಿ ಕುಡಿಸ್ತಾನೆ. ಅಂದ್ರೆ ಮೊದಲು ಇಸ್ಪಿಟ್ ಬಂತು, ಆಮೇಲೆ ಸಾರಾಯಿ ಬಂತು. ಸೊ ಯಾವ ರೀತಿಯಲ್ಲಿ ಗ್ರಾಮದ ನಿಜವಾದಂತಹ ನೈತಿಕವಾದಂಥ ಶಕ್ತಿಗಳಿದ್ವೋ ಅವನ್ನೆಲ್ಲ ನಿಧಾನವಾಗಿ ಹೊಡಿತಾ ಬರ್ತಾನೆ. ಅದರಿಂದಾಗಿ ಮನೆಗಳಲ್ಲಿ ಮನಸ್ಸಿನಲ್ಲಿ ಒಂದು ರೀತಿಯ ಒಡಕು ಉಂಟಾಗ್ತಾ ಹೋಗುತ್ತೆ. ಅದು ಇಡೀ ಹಳ್ಳಿಗೆ ವ್ಯಾಪಿಸ್ತಾ ಹೋಗುತ್ತೆ. ಅಂತ ಆ ಇಡೀ ಸಂಸ್ಕಾರವನ್ನ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾವ ಗ್ರಾಮ ಜೀವನದಲ್ಲಿ ಎಲ್ಲ ನಂಬಿಕೆಗಳ ಜೊತೆಯಲ್ಲಿ ಬದುಕ್ತಾ ಇದ್ದಂತಹ ಎಲ್ಲ ಜನಾಂಗ ಇತ್ತಲ್ಲ, ಆ ಇಡೀ ಜನಾಂಗಗಳು ಒಂದಕ್ಕಿಂತ ಒಂದು ಸ್ವಾರ್ಥ ಜನಾಂಗವಾಗ್ತಾ ಬರುತ್ತೆ, ಸ್ವಾರ್ಥಿಗಳಾಗ್ತಾ ಬರುತ್ತೆ. ಯಾವಾಗ ಹಣದ ವಹಿವಾಟುಗಳು ಶುರು ಆಗ್ತಾವೋ, ಇಸ್ಪೀಟ್ ಆಡೋದ್ರ ಮೂಲಕ ಪಂದ್ಯ ಇದು ಕಟ್ಕೊಂಡು ಬಾಜಿ ಕಟ್ಕೊಂಡು, ಹುಲಿಗೆಟ್ಟ ಆಡೋರು ಬಾಜಿ ಕಟ್ಟೋದು, ಇವೆಲ್ಲವೂ ಒಂದು ರೀತಿಯಲ್ಲಿ ಹಳ್ಳಿಯ ಬದುಕನ್ನ ಒಂದು ಮೌಲ್ಯವನ್ನು ಹಾಳು ಮಾಡ್ತಾ ಹೋಗುವಂಥ. ಆಮೇಲೆ ಅಲ್ಲಿ ಎಲ್ಲ ವೃತ್ತಿ ಧರ್ಮದವರು ಇದ್ದರು, ಎಲ್ಲರೂ ಇದ್ದರು. ಒಬ್ಬ ಇವನಿದ್ದ, ಟೈಲರ್ ಇದ್ದ, ಒಬ್ಬ ಚೌರದವನಿದ್ದ, ಈ ಥರ ಎಲ್ಲ ವೃತ್ತಿ ಧರ್ಮದವರು ಅಲ್ಲಿದ್ದರು. ಅವರೆಲ್ಲರ ಸೇರುವ ಜಾಗ ಒಂದು ಸುಂದರಿ ಹೋಟ್ಲ್ ಇತ್ತು. ಆ ಹೋಟ್ಲಿನ ಹಿಂದೆ ಕೂಡ ಒಂದು ಕಥೆ ಇದೆ, ಇತ್ಯಾದಿಗಳೆಲ್ಲ ಅದು ಬೇರೆ ಒಂದು ಟ್ರ್ಯಾಕ್ ರನ್ ಆಗ್ತಾ ಇರುತ್ತೆ. ಸೊ ನಮಗೆ ಗೊತ್ತಿದ್ದ ಹಾಗೆ ಯಾವುದೇ ಗ್ರಾಮದ ಯಾವುದೇ ವೃತ್ತಿ ನಾವು ಬಿಟ್ಟಿಲ್ಲ. ಪ್ರತಿಯೊಂದು ವೃತ್ತಿಯನ್ನು ಅಲ್ಲಿ ಬಳಸ್ಕೊಂಡಿದ್ದೇವೆ. ಅದ ನೀರ್ಗಂಟಿ ಇರ್ಬೋದು, ಈ ಚೌರದವನು ಇರ್ಬೋದು, ದರ್ಜಿ ಇರ್ಬೋದು, ಹಸುವಿನ ಕೊಂಬು ತೀರ್ಸೋ ಅಂತ ಸೌರ ಅಂತ ಅವನು ಇರ್ಬೋದು. ಸೊ ಇವರು ಪಂಚಾಯತಿಲಿ ಇದ್ದಂತಹ ಕೆಲಸಗಾರರು ಇರ್ಬೋದು. ಸೊ ಪೊಲೀಸರು ಬರ್ತಾರೆ ಎಷ್ಟೋ ಸಲ, ಇದಕ್ಕೆ ಕಳ್ಳಬಟ್ಟಿಗೆ ಸಂಬಂಧಪಟ್ಟಾಗೆ ಪೊಲೀಸರು ಬಂದು ಹೋಗ್ತಾರೆ. ಅವರನ್ನ ಯಾವ ರೀತಿ ಟಪಾಯಿಸ್ತಾರೆ ಅದನ್ನೆಲ್ಲ ಇದೆಲ್ಲ ನೋಡ್ತೀವಿ ನಾವು. ಆಮೇಲೆ ಪೂಜಾರಿ ಬರ್ತಾನೆ, ಸನ್ಯಾಸಿ ಬರ್ತಾನೆ, ಆಮೇಲೆ ದೀಪ ಹಿಡ್ಕೊಂಡು ಇವನು ಬರ್ತಾನೆ, ದಾಸಯ್ಯ ಬರ್ತಾನೆ, ಊರೂರು ಸುತ್ತೋ ದಾಸಯ್ಯ ಬರ್ತಾನೆ. ಸೊ ಪ್ರತಿಯೊಂದು ವೃತ್ತಿಯನ್ನ ನಾವು ಅಲ್ಲಿ ರೆಫರ್ ಮಾಡಿದ್ದೇವೆ. ಮತ್ತು ಆ ವೃತ್ತಿಯ ಹಿಂದೆ ಇದ್ದಂಥ ಒಂದು ಬದುಕು, ಒಂದು ಕುಟುಂಬದ ಬದುಕು ಏನಿದೆ ಅದನ್ನು ರೆಫರ್ ಮಾಡ್ತಾ ಇರ್ತೀವಿ. ಅದರ ಜೊತೆಯಲ್ಲಿ ಆ ಗ್ರಾಮೀಣ ಬದುಕು ಅನಾವರಣಗೊಳ್ತಾ ಹೋಗುತ್ತೆ. ಇದು ಕೇವಲ ಕೆಳಗಿನಟ್ಟಿ ಮೇಲಿನಟ್ಟಿಯ ಕಥೆ ಆಗೋಲ್ಲ, ಅದು ಉಳಿದವರೆಲ್ಲರ ಕಥೆಯೂ ಆಗ್ತಾ ಹೋಗುತ್ತೆ. ಎಣಿಯುವಂಥ ಕೆಲಸ ಆಗ್ತದೆ ಈ ಕಥೆನ. ಈ ಧಾರಾವಾಹಿಯಲ್ಲಿ ಎಲ್ಲರ ಬದುಕನ್ನು ಎಣಿತಾ ಹೋಗ್ತದೆ. ನಿಟ್ಟಿಂಗ್ ವರ್ಕ್ ಅದ್ಭುತವಾದಂಥ ಒಂದು ಇದು ಬರುತ್ತೆ, ಒಂದು ಉಪಕಥೆ ಬರ್ತದೆ ಇದರಲ್ಲಿ. ನೇಯ್ಗೆ ಅವನು ಸೀರೆ ನೇಯ್ಗೆ ಮಾಡುವಂಥ ಒಂದು ಉಪಕಥೆ ಬರ್ತದೆ. ಅದು ಕೊಟಗನಹಳ್ಳಿ ರಾಮಯ್ಯ ಹೇಳ್ತಾನೆ. ಅದು ಭಾಳ ಸ್ವಾರಸ್ಯಕರವಾಗಿದೆ. ಅದು ಒಂದು ಕತೆ, ಅದು ಉಪಕಥೆ. ಅದು ರಾಮಯ್ಯನ ಬಾಯಿನಲ್ಲೇ ಕೇಳೋಣ ಅದನ್ನು. ಓಕೆ. ಸೊ ನಮ್ಮ ಪ್ರಕಾರ ಗ್ರಾಮೀಣ ಬದುಕನ್ನು ಕಂಡಂತಹ ಸಂಕ್ರಾಂತಿಯ ಎಲ್ಲ ಪಾತ್ರಗಳ ಜೊತೆಯಲ್ಲಿ ನಾವು ಒಂದು ಹಳ್ಳಿಯನ್ನ ಅಲೈವ್ ಜೀವಂತಗೊಳಿಸಿದ್ದೇವೆ. ಆ ಜೀವಂತಗೊಳಿಸುವಾಗ ನಾವು ಪಟ್ಟ ಶ್ರಮ ಏನಿದೆ ಅದು ಸಾರ್ಥಕವಾಗಿದ್ದು, ಅದು ಕೇವಲ ಒಂದು 50 ಎಪಿಸೋಡೋ 100 ಎಪಿಸೋಡೋ ಅಲ್ಲ, ಸುಮಾರು ಒಂದು 519 ಎಪಿಸೋಡ್ಗಳನ್ನು ಅದು ದಾಟುತ್ತೆ. ಸೊ ನನಗೆ ಅದರ ಖುಷಿ ಏನಪ್ಪ ಅಂತಂದರೆ, ಶುರುವಾಗಿದ್ದು ನವೆಂಬರ್ 3, 2000 ಶುರುವಾಗಿದ್ದು ಮೊದಲ ಎಪಿಸೋಡ್ ಬಂದದ್ದು. ಟೆಲಿಕಾಸ್ಟ್ 2 ಗಂಟೆಯಿಂದ 2:30 ಪ್ರತಿದಿನ. 21 ಜೂನ್
2001 ಎಸ್. ಅದು ಮುಗಿಯುತ್ತೆ. ನವಂಬರ್ 3, 2000ಕ್ಕೆ ಪ್ರಾರಂಭವಾಗಿ ಶೂಟಿಂಗ್ ಇಲ್ಲ ಟೆಲಿಕಾಸ್ಟ್ ಟೆಲಿಕಾಸ್ಟ್. ಶೂಟಿಂಗ್ ಶುರುವಾಗಿದ್ದು 1999 ಹೌದು, ಮೇನಲ್ಲಿ 99 ಮೇ. 99. ಮಾರ್ಚ್ನಲ್ಲಿ ನಾವು ಲೊಕೇಶನ್ಗಳೆಲ್ಲ ಹುಡುಕ್ತಾ ಇದ್ದದ್ದು. 21 ಜೂನ್ 2001ಕ್ಕೆ 519ನೇ ಕಂತಾಗಿ ಮುಕ್ತಾಯ ಆಗುತ್ತೆ. ಇಷ್ಟು ಒಂದು ದೊಡ್ಡ ಮಹಾಧಾರಾವಾಹಿಯಾಗಿ ಹೌದು, ಯಾವ ಪಾತ್ರವೂ ಬದಲಾಗದೆ, ನಮ್ಮಲ್ಲಿ ಸಾಕಷ್ಟು ಮೆಗಾ ಸೀರಿಯಲ್ಗಳಲ್ಲಿ ಫೋಟೋ ಬಂದ್ಬಿಡುತ್ತೆ, ಇಲ್ಲದಿದ್ರೆ ಪಾತ್ರವೇ ಬದಲಾಗ್ಬಿಡುತ್ತೆ ಅಲ್ವಾ? ಈ ಒಂದು ಪಾತ್ರವೂ ಬದಲಾಗದೆ ಪ್ರತಿಯೊಂದು ಪಾತ್ರವೂ ಜಸ್ಟಿಫೈ ಆಗಿ ಪ್ರತಿಯೊಂದು ಸನ್ನಿವೇಶವೂ ಕೂಡ ಒಂದು ಹೊಸ ರೂಪಕಗಳನ್ನು ಕೊಡ್ತಾ ಇಡೀ ಧಾರಾವಾಹಿ ಸಂಕ್ರಾಂತಿ ಕನ್ನಡ ಮೆಗಾ ಧಾರಾವಾಹಿಗಳ ಸಾಲಿನಲ್ಲಿ ಒಂದು ಅದ್ಭುತವಾದ ಸಾಧನೆಯಾಗಿ ಕಂಡು ತುಂಬ ಮೇರು ಧಾರಾವಾಹಿಗೆ ನಿಲ್ಲುತ್ತೆ. ಈಗ ಹಲವಾರು ಗ್ರಾಮೀಣ ಬದುಕಿನ ಧಾರಾವಾಹಿಗಳು ಬಂದಿವೆ ನೋಡಿದ್ವಿ. ಆದರೆ ನಮ್ಮದು ಅಂತೇಳಿ ನಾವು ಹೇಳ್ಕೊಳ್ಳೋಂಥದ್ದಲ್ಲ, ಬಟ್ ನೈಜತೆಯ ದೃಷ್ಟಿಯಿಂದ ಸಹಜವಾದಂಥ ಒಂದು ಮೌಲ್ಯವನ್ನು ನಾವು ಪ್ರತಿಪಾದಿಸುವಂಥ ವಸ್ತು ವಿಶೇಷತೆಯೊಂದಿಗೆ ನಮ್ಮ ಈ ಸಂಕ್ರಾಂತಿ ಧಾರಾವಾಹಿ ಒಂದು ಮೇರು ಧಾರಾವಾಹಿಯಾಗಿ ನಿಲ್ಲತ್ತೆ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕಾಗ್ತದೆ. ಸೊ ನಿನಗೆ ಒಂದು ಶೇಷಪ್ಪನ ಜೊತೆಯಲ್ಲಿ ಇಡೀ ಧಾರಾವಾಹಿಯನ್ನು ಕಂಡ ಬಗೆ ಹೌದು, ಅದು ಒಂದು ಕಡೆ. ಆದರೆ ಅದಲ್ಲದೆ ವಿಶೇಷವಾದಂಥ ಪಾತ್ರಗಳು ಏನೇನಿದ್ವು, ಇದು ಶೇಷಪ್ಪನ ಮುಖಾಂತರ ಉಳಿದೆಲ್ಲ ಬದುಕನ್ನು ಅವಲೋಕಿಸ್ತಾ ಹೋಗಿದ್ದು. ಅದರಿಂದಾಗಿ ಮೇಲಿನ ಹಟ್ಟಿ, ಕೆಳಗಿನ ಹಟ್ಟಿ, ವಾಸಪ್ಪನ ಕುಟುಂಬ ಇವುಗಳನ್ನು ಹೇಳ್ತಾ ಹೋಗಿದ್ದು. ಮತ್ತು ಈ ಒಂದು ಇಡೀ ಹಳ್ಳಿಯಲ್ಲಿ ಆದಂಥ ಎಲ್ಲ ಸ್ಥಿತ್ಯಂತರಗಳೇನು, ಕೊನೆಗೆ ಎಲ್ಲಿವರೆಗೆ ಬರುತ್ತೆ ಅಂದರೆ ಎಲೆಕ್ಷನ್ನು ಇತ್ಯಾದಿ ಎಲ್ಲವೂ ಬರ್ತದೆ. ಅದೇ ಈಗ ಏನಾಯ್ತು ಅಂತ ನಾವು ನಮ್ಮ ಕಣ್ಣಿಗೆ ಕಾಣೋ ಹಾಗೇ ಕೂಡು ಕುಟುಂಬಗಳೆಲ್ಲ ಒಡೆದೋದ್ವು, ಛಿದ್ರ ಆಗ್ಬಿಡ್ತು. ಕಾರಣ ಏನಪ್ಪ ಅಂತಂದರೆ ಗ್ಲೋಬಲೈಸೇಷನ್ನು, ಮತ್ತು ಮಾರುಕಟ್ಟೆ ವಿಸ್ತರಣೆ, ಕೊಳ್ಳುಬಾಕ ಸಂಸ್ಕೃತಿ, ಇವೆಲ್ಲವೂ ಅದರ ಭಾಗವಾಗಿ ಗ್ರಾಮೀಣ ಬದುಕು ಕೂಡ ಇಬ್ಬಾಗ ಆಗೋಯ್ತು. ಈಗ ಎಲ್ಲರೂ ಹಳ್ಳಿಗಳಿಂದ ವಲಸೆ ಬರ್ತಾ ಇದ್ದಾರೆ ಯುವಕರು. ಯಾಕಂದರೆ ಹಳ್ಳಿನಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ. ಏಕೆಂತಂದರೆ ಒಂದು 10-15 ಎಕರೆ 20 ಎಕರೆ ಇದ್ದಂಥವ್ರದ್ದು ಈ ಇದರ ಪರಿಣಾಮವಾಗಿ ದೇವರಾಜ ಅವರು ತಂದ ಒಂದು ಹೊಲದೊಡೆಯ ಇದರಿಂದಾಗಿ ಏನಾಯಿತು ಅಂತಂದರೆ ಕಮ್ಮಿ ಆಗ್ತಾ ಬಂತು. ಅವರು 1 ಎಕರೆ 3 ಎಕರೆ ಇಳಿತಾ ಬಂತು. 10 ಎಕರೆ ಇದ್ದಿದ್ದು 3 ಎಕರೆ 2 ಎಕರೆಗೆ. 4 ಜನ ಮಕ್ಕಳಿದ್ದಾರೆ, ಗಂಡು ಮಕ್ಕಳಿದ್ದಾರೆ ಅಂತಂದರೆ 4 ಜನ ಪಾಲು ಕೇಳುವಂಥ ಸ್ಥಿತಿ ಬಂದ್ಬಿಡ್ತು. ವಯಸ್ಸಾಗಿ ಮದುವೆ ಆದಮೇಲೆ ಅವರು ಭಾಗಗಳು ಮಾಡ್ಕೊಂಬಿಟ್ರು. ಹೀಗಾಗಿ ಎಲ್ಲವೂ ಛಿದ್ರ ಆಗೋಗಿ ಈಗ ಯಾರೋ ಒಬ್ಬ ಮಗ ಇರ್ತಾನೆ, ಅವನು ಹೊಲ ಉಳ್ಕೊಂಡು ಕಷ್ಟಪಡ್ತಿರ್ತಾನೆ. ಉಳಿದವರೆಲ್ಲ ನಗರ ಸೇರಿಕೊಂಡ್ರು. ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ. ಈಗ ಎಲ್ಲರೂ ಸಿಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬೇರೆ ಬೇರೆ ವೃತ್ತಿಗಳು ಮಾಡಿಕೊಂಡು ಇಲ್ಲೆಲ್ಲ ಬಾಡಿಗೆ ಮನೆ ಇಟ್ಕೊಂಡು ಎಲ್ಲ ಬದುಕ್ತಾ ಇದ್ದಾರೆ. ಹೀಗಾಗಿ ಹಳ್ಳಿನಲ್ಲಿ ಆವಾಗ ನಾವು ಏನು ಗ್ರಾಮ ಸ್ವರಾಜ್ಯದ ಕಲ್ಪನೆ ಇತ್ತು, ಆ ಗ್ರಾಮ ಸ್ವರಾಜ್ಯದ ಕಲ್ಪನೆ ಈಗ ರಾಜಕೀಯ ಇದಾಗಿ ಪರಿವರ್ತನೆ ಆಗ್ಬಿಟ್ಟಿದೆ. ಅದೇ ನಮ್ಮ ಸಂಕ್ರಾಂತಿಯ ಕೊನೆಯ ಭಾಗ ಅಂತ ನನಗೆ ಅಲ್ಲಿ ಹೆದ್ದಾರಿ ಬಂದ್ಬಿಡುತ್ತೆ. ಹೆದ್ದಾರಿ ಬರುತ್ತೆ ಅಂತ ಗೊತ್ತಾದ ಮೇಲೆ ಇದ್ದಕ್ಕಿದ್ದಾಗೆ ಎಲ್ಲರೂ ಅಲರ್ಟ್ ಆಗ್ತಾರೆ. ಆಮೇಲೆ ಪಾಪ ಅಸಹಾಯಕರಾದಂಥ ರೈತರನ್ನ ಅವ್ರು ಹೇಗೆ ಹಿಂಡಿ ಹಿಪ್ಪೆ ಮಾಡ್ತಾರೆ ಅವೆಲ್ಲವೂ ಬರುತ್ತದೆ ಕೊನೆಯ ಇದರಲ್ಲಿ. ಕೊನೆಗೆ ಇದರಿಂದಾಗಿ ನಗರೀಕರಣದ ಕಡೆಗೆ ಗ್ರಾಮೀಣ ಬದುಕು ವಾಲ್ತಾ ಹೋಗುತ್ತೆ. ಇದು ಸಂಕ್ರಾಂತಿಯ ಅಂತಿಮ ಕೊನೆಯ ಘಟ್ಟ. ಈಗ ಏನು ನಾವು ಯಾವ ಹಳ್ಳಿಲಿ ಶೂಟ್ ಮಾಡಿದ್ವೋ ತಾವರೆಕೆರೆ, ಹೌದು, ಇವಾಗ ಅದು ತಾವರೆಕೆರೆ ಹಳ್ಳಿ ಆಗಿಲ್ಲ. ಬೆಂಗಳೂರು, ಗ್ರೇಟರ್ ಬೆಂಗಳೂರನ್ನ ಸೇರ್ಕೊಂಡ್ಬಿಟ್ಟಿದೆ. ಆಮೇಲೆ ಈಗ ಆಸ್ತಿ ನೆಲದ ಭೂಮಿಯ ಬೆಲೆ ಕೂಡ ಗಗನಕ್ಕೆ ಏರ್ಬಿಟ್ಟಿದೆ. ಈಗೆಲ್ಲ ಆಗಿ ನಾವು ಆವಾಗ ಶೂಟಿಂಗ್ ಮಾಡ್ತಿದ್ದಾಗ ನಿಜವಾದ ಹಳ್ಳಿ ಇತ್ತು, ಈಗ ಅದು ನಗರ ಆಗಿಬಿಟ್ಟಿದೆ. ಸೆಮಿನಗರ, ಉಪನಗರ. ಉಪನಗರ ಅದೇ ಕಥೆಯನ್ನೇ ನಾವು ಸಂಕ್ರಾಂತಿಯಲ್ಲಿ ಹೇಳಲಿಕ್ಕೆ ಹೊರಟಿದ್ವಿ. ಹೌದು, ಅದೇ ಹೇಗೆ
ಪಲ್ಲಟಗಳಾಗ್ತದೆ. ಪಲ್ಲಟಗಳು ಆಗಿದ್ವು ಹೇಗೆ, ಅದರಿಂದ ಆದಂತಹ ಭಾವನಾ ಪಲ್ಲಟಗಳು ಯಾವ್ಯಾವುದು, ಸ್ಥಾನ ಪಲ್ಲಟಗಳು ಯಾವ್ಯಾವುದು, ಹೌದು, ಕೌಟುಂಬಿಕವಾಗಿ ಇವುಗಳನ್ನೇ ಅದು ಗುರುತಿಸ್ತಾ ಹೋಗಿದ್ದು. ಕುಟುಂಬಗಳು ಹೇಗೆಲ್ಲ ಮತ್ತು ಅದರಲ್ಲಿ ಇದ್ದಂಥ ಖುಷಿ, ಸಂತೋಷ, ದುಃಖ, ದುಮ್ಮಾನ, ಈರ್ಷೆ, ಜಲಸ್ ಇವೆಲ್ಲವೂ ಕೂಡ ಅದರಲ್ಲಿ ಪ್ರತಿನಿಧಿಸ್ತಾ ಇದ್ವು. ಎಲ್ಲ ಪಾತ್ರಗಳು ಒಂದಲ್ಲ ಒಂದು ರೀತಿ ಆ ಗ್ರೇ ಶೇಡ್ಗಳನ್ನು ಇಟ್ಕೊಂಡು ಬರಿತಾ ಇದ್ರು, ಅದನ್ನು ಬಳಸ್ತಾ ಇದ್ವಿ ಕೂಡ. ಸೊ ಸಂಕ್ರಾಂತಿಯ ಈ ಘಟ್ಟದಲ್ಲಿ, ಅಂದರೆ ಈ 25 ವರ್ಷಗಳ ನಂತರ ನಾವು ಯಾವ ಸಂಕ್ರಾಂತಿಯತ್ತ ಹೆಜ್ಜೆ ಆಗ್ತಾ ಇದ್ದೇವೆ ಅನ್ನೋದನ್ನು ಯೋಚನೆ ಮಾಡುವಂತಹ ಕಾಲಘಟ್ಟದಲ್ಲಿ ಸಂಕ್ರಾಂತಿಯಂತಹ ಮಹಾಧಾರಾವಾಹಿಯ ಇನ್ನೊಂದು ಮೊದಲು ನಗರ ಸಂಕ್ರಾಂತಿ ಹತ್ರ ಹೆಜ್ಜೆ ಇಡಬೇಕಾಗತ್ತೆ ಅಂತ ನಂಗೆ ಅನಿಸುತ್ತೆ. ಯಾರು ಯಾರು ಯಾರಪ್ಪ ಅದು? ಮಾತಾಡಕ ದೇವ್ರನ್ ಬಾಯ್ ಕೊಡ್ನಿಲ್ವಾ? ನೀನ್ ಮಲ್ಕೊಳವ, ನಾನು ಎದ್ದೋಗಿ ಯಾರು ಅಂತ ನೋಡ್ತೀನಿ. ನೀನೇನ ಚಲ್ವಯ್ಯ? ಹೌದು ಸ್ವಾಮಿ, ಏನಾಗ್ಬೇಕಾಯ್ತು ಸ್ವಾಮಿ? ನಡಿ ಜೀಪ್ ಹತ್ ನಡಿ, ಹೇಳ್ತೀನಿ. ನೀವು ಯಾರು ಸ್ವಾಮಿ? ನಾನು ಯಾಕೆ ಜೀಪ್ ಹೊತ್ತಬೇಕು? ನಾವ್ ಯಾರ ಅಬಕಾರಿ ಇಲಾಖೆನವರು. ನೀನು ಕಳ್ಬಟ್ಟಿ ಮಾಡ್ತೀಯ ಅಂತ ಹೇಳಿ ದೂರ ಬಂದಿದೆ. ಅಯ್ಯೋ, ಕಳ್ಬಟ್ಟಿಗೂ ನಮಗೂ ಏನ್ ಸ್ವಾಮಿ ಸಂಬಂಧ? ಜೀಪ್ ಹತ್ಮ ನಡಿ. ಮಗನೇ, ಅಯ್ಯೋ ಬಿಡ್ರಪ್ಪ, ಅಯ್ಯೋ ಬಿಡ್ರ. ಸ್ವಾಮಿ, ನನ್ ಮಗನ್ ಬಿಟ್ಬಿಡಿ ಸ್ವಾಮಿ. ನಾವಂತವ್ರಲ್ಲ ಸ್ವಾಮಿ, ನಿಮ್ ತಮ್ಮಯ್ಯ ಅಂತೀನಿ. ನನ್ ಮಗನ್ ಬಿಡಿ ಸ್ವಾಮಿ. ಬಿಟ್ಬಿಡ್ರಪ್ಪ, ನಿಮ್ ಕಾಲಕ್ಕೆ ಬೀಳ್ತೀನಿ. ನಾವಂತ ಕೆಲಸ ಮಾಡಕ್ಕಿಲ್ಲ, ಕೂಲಿ ಮಾಲಿ ಮಾಡಿ ಜೀವನ ಮಾಡೋರು. ಕೂಲಿ ನಾಲಿ ಮಾಡಿದವ್ರೆ ಅಂತ ಅಲ್ಕ ಕೆಲಸ ಮಾಡಿರೋದು. ಹೋಗೋ ನನ್ ಮಗನೇ. ಅಯ್ಯೋ, ನಾನೇನ್ ಮಾಡಿದೀನ್ರಪ್ಪ? ಯಾಕೆ ಏನ್ ಮಾಡಿದೀನಿ? ನನ್ನ ಮಗನ ನೀನ್ ಏನ್ ಮಾಡಿದೆ ಅಂತ ಹೊಲ್ದತ್ತ ತೋರಿಸ್ತೀನಿ, ನಡಿ. ಅಪ್ಪ, ನಿಮ್ ಕಾಲಿಗೆ ಬೀಳ್ತೀನಿ. ಅಯ್ಯೋ ದೇವ್ರೆ, ಯಾರಿಗೇನ ನ್ಯಾಯ ಮಾಡುದು ಅಪ್ಪ? ನಮ್ಗೆ ಯಾಕಿಂತ ಶಿಕ್ಷೆ ಕೊಡ್ತೀಯ? ಯಾಕಳ್ತಿ ಸುಮ್ಕಿದೆ? ನೋಡು, ಅವರು ಹೊಲದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೋಗವ್ರ. ನೀ ನಡಿ, ನಾನು ಮುನೆಗೌಂಡ ಕರ್ಕೊಂಡು ಬರ್ತೀನಿ. ಹಂಗೆ ಆಗ್ಲಿ, ಬಾ ಮಗ ಹೋಗೋಣ. ಯಾರು? ನಾನ್ ಕಣಪ್ಪ. ಯಾಕವ್ವ, ಏನಾಯ್ತವ? ಚೆಲುವನ್ನ ಯಾರು ಜೀಪಾಗಿ ಬಂದು ಕರ್ಕೊಂಡು ಹೊಂಟೋದ್ರು. ಚೆಲುವಯ್ಯನ್ನ ಜೀಪಲ್ಲ? ಯಾಕಂತ? ಹೊಲತ್ತ ಕೇಳ್ಕೊಂಡೋಗಿ ನೀನ್ ಏನ್ ಮಾಡಿದ್ಯೋ ಬಾ ತೋರಿಸ್ತೀನಿ ಅಂತ ಹೇಳ್ಕೊಂಡು ಹೊಂಟೋದ್ರು. ಎಲ್ಲವ್ವ, ಯಾರು ಕಾಣ್ತಾನೆ ಇಲ್ಲ. ನಾನು ಹಿಂದೆನೆ ಹೋಗು ಅಂತ ಕಳಿಸ್ದೆ ಮಗ. ಮಗ ಅಲ್ಲೋಡ, ಅಲ್ಲಿ ಕೂತವನಿ.
ಗೌಡ್ರೆ, ನನ್ನ ಮಗ ಚಲುವನ್ನ ನನ್ನ ಕಣ್ಣೆದ್ರೆ ಹಿಡ್ಕೊಂಡು ಹೊಡೆದು ಬಡ್ದು ಮಾಡಿ ಹೇಳ್ಕೊಂಡು ಉಂಟು. ನೀವೇ ಏನಾದ್ರು ಮಾಡ್ಬೇಕು ಗೌಡ್ರೆ. ನೀ ಸುಮ್ಕಿರವ, ನೀನು ಅಳ್ಬೇಡ. ನಾನಿದ್ರೆ ಸುಮ್ಕಿರವ. ಇದರಿಂದ ದೊಡ್ಡ ಇಕ್ಕಮತ್ತೆ ಇಲ್ಲಂಗದೆ. ಇರ್ಲಿ ಇರ್ಲಿ ನೋಡವ್ವ, ಚೆಲುವನ್ನ ನಾನ್ ಬಿಡಿಸ್ಕೊಂಡ್ ಬರ್ತೀನಿ. ಅವ್ನ್ ಬಿಡಿಸ್ಕೊಂಡ್ ಬರೋ ಜವಾಬ್ದಾರಿ ನಂದು. ಅವ್ನಿಗೆ ಎಲ್ಲ ಇರ್ಲಿ, ನಾನು ಬಿಡಿಸ್ಕೊಂಡ್ ಬರ್ತೀನಿ. ನೀ ಸುಮ್ಕಿರವ, ಅಳ್ಬೇಡ. ಅವನಿಗೆ ಏನ್ ಹಿಂಸೆ ಕೊಡ್ತಿದಾರೋ ಏನೋ, ಹೆಂಗಾದ್ರೂ ಬಿಡ್ಸ್ಕೊಂಡ್ ಬಪ್ಪ. ಇರೋದು ಒಬ್ಬನೇ ಒಬ್ಬ ಮಗ. ಯಾಕೆ ಮಗ? ಅವ್ವ, ನೀನು ಒಬ್ಬನೇ ಮಗನೇನವ್ವ? ಯಾಕಪ್ಪ? ನನಗಿರೋನು ಒಬ್ಬನೇ ಮಗ ಅಂದೆ. ಎತ್ತು ಕರ್ಲು ನಾಲಿಗೆ ಅವ್ವ, ಹೆತ್ತರು ಮಾತ್ರ ಮಗನೇನವ್ವ? ಇಲ್ಲಪ್ಪ, ಇಲ್ಲ. ನೀನು ನನ್ನ ಮಗ ಕಣಪ್ಪ, ನೀನು ನನ್ನ ಮಗನೇ. ನಾನೇ ತಪ್ಪಾಗ್ಬಿಟ್ಟೆ. ನಾನ್ ತಪ್ಪಲ್ಲ. ನಾನು ನಿನ್ನ ಹೊಟ್ಟೆಲಿ ಹುಟ್ಟದೇ ಇರ್ಬೋದು, ಆದ್ರೂ ನೀನೇ ನನ್ನ ಅವ್ವ ಕಣವ್ವ. ನೀನೇ ನನ್ನ ಅವ್ವ. ನಾನು ರಕ್ತ ಹಂಚ್ಕೊಳ್ದೆ ಇರ್ಬೋದು, ಆದ್ರೆ ನಿನ್ನ ಎದೆ ಹಾಲು ಹಂಚ್ಕೊಂಡು ಬೆಳೆದಿದ್ದೀವಿ ಕಣವ್ವ. ಅವನ ಮೈಯಾಗೆ ನನ್ನ ಮೈಯಾಗೆ ಹರಿತಿರೋದು ರಕ್ತ ಅಲ್ಲ ಕಣವ್ವ, ಹಾಲು. ನಿನ್ನ ಎದೆ ಹಾಲು ಕಣವ್ವ. ಅವ್ವ, ನೀವು ನಡೀರಿ. ಚೆಲುವ ಎಲ್ಲಿದ್ರು ನಾನು ಬಿಡಿಸ್ಕೊಂಬರ್ತೀನಿ. ನಡೀರಿ. ಅವನಪ್ಪ. ಏನು ಬರೇ ಪುಡಿಗಾಸೆ ಹಾಕ್ತಿದಿರಲ್ಲ ಎಲ್ಲ. ತಗೊಳ್ಳಿ, ದೇವ್ರು ಒಳ್ಳೇದು ಮಾಡ್ಲಿ. ಆಚಾರಿ, ಇವತ್ತಿನಿಂದ ನಿನ್ನ ಅದೃಷ್ಟ ಖುಲಾಯಿಸುತ್ತೆ. ಯಾಕೋ ದುಬ್ಬೀರ, ಮುಖ ಯಾಕೆ ಒಣಗಿಸ್ಕೊಂಡಿದೀಯ? ಗೊತ್ತಾಯ್ತು ಬಿಡು, ಆ ತೀರ್ಥ ನೆನಪಾಗಿದೆ. ಮೊದಲು ದೇವರ ತೀರ್ಥ, ಆಮೇಲೆ ಆ ತೀರ್ಥ. ತಗೊಳ್ಳಿ, ಬೇಗ ಬೇಗ ತಗೊಳ್ಳಿ. ಪರವಾಗಿಲ್ಲ, ನೀವು ಪೂಜೆನೂ ಮಾಡ್ತೀರಿ, ಮಂತ್ರನೂ ಹೇಳ್ತೀರಿ. ಮತ್ತೆ ನನ್ನ ಪೂರ್ವಿಕರ ವೃತ್ತಿ ಕಣಯ್ಯ ಇದು. ಅಷ್ಟು ಮಂತ್ರ ಬರದೆ ಹೋದ್ರೆ ನಾನು ಬ್ರಾಹ್ಮಣನಾಗಿ ಹುಟ್ಟಿ ಪ್ರಯೋಜನ ಏನು? ನಿಮ್ಗೆ ಇವೆಲ್ಲ ಮಾಡಕ್ ಬರ್ತದೆ ಅಂತ ಗೊತ್ತೇ ಇರಲಿಲ್ಲ ಶೇಷಪ್ಪ. ಗೊತ್ತಿದ್ದಿದ್ರೆ ಆ ರಾಘಣ್ಣನ ಹತ್ರ ಹೋಯ್ತಾನೆ ಇರಲಿಲ್ಲ. ಅವನೇನಂದ ಗೊತ್ತಾ? ಪೂಜೆ ಮಾಡೋದು ಒಳ್ಳೆ ಕೆಲಸಕ್ಕೆ, ದುಷ್ಟ ಕೆಲಸಕ್ಕೆಲ್ಲ ಅಂತ ಕೊಬ್ಬಿದ ಮಾತಾಡ್ದ.
ಅವನು ಕೋಳಿ ಕೂಗಿದ್ರನ ಬೆಳಗಾಗೋದು. ಕೃಷ್ಣಪ್ಪ, ಅವರೆಲ್ಲ ಹಳೆಯ ಕಾಲದವರು. ಅವರ ರೀತಿನೇ ಬೇರೆ, ನನ್ನ ರೀತಿನೇ ಬೇರೆ. ವೃತ್ತಿಯೇ ದೇವರು ಅಂತ ನಂಬೋನು ನಾನು. ಆಚಾರಿ, ಸುಮ್ಮನೆ ನಿಂತಿಯಲ್ಲ, ದಣಿಗೆ ಗೌರವ. ಒನ್ಸ್ಮೂರು ದಣಿ ಏಯ್, ಚಪ್ಪಾಳೆ ತಟ್ರ ಸುಮ್ಮನೆ. ನೋಡ್ರಪ್ಪ, ಇವತ್ತು ಎಲ್ಲ ನಂದೇ ಖರ್ಚು. ಆಚಾರಿ ಅಣ್ಣ, ಇವರೆಲ್ಲ ಎಷ್ಟು ಕುಡಿತಾರ ಅಷ್ಟು ಕೊಟ್ಬಿಡು. ಆಯ್ತಣ್ಣ. ಸರಿ. ಅದೆಲ್ಲ ಯಾಕೆ ಬಿಡು ಕೃಷ್ಣಣ್ಣ, ಅಂಗಡಿನೇ ನಿಮ್ದಲ್ಲೂರ. ಹಂಗಲ್ಲ ಆಚಾರಿ, ಮೊದಲನೇ ಬೋಣಿ ಇಟ್ಕ. ಆಯ್ತು ಅಣ್ಣ. ಕೃಷ್ಣಪ್ಪ, ಹೋಗೋಣವಾ? ಕೃಷ್ಣಣ್ಣ, ಇವತ್ತು ನಮ್ಮ ಜೊತೆಯಲ್ಲಿ ನೀವು ಓಸಿ ತಕೊಳ್ಳಿ ತೀರ್ತವ. ನನಗೆ ಬೇಡ, ನೀವು ತಗೊಳ್ರಿ. ಲೇಟು ಬೀರ, ಅವರು ಇದನ್ನೆಲ್ಲ ಯಾಕೆ ಕುಡಿತಾರೆ? ಅವ್ರು ಕುಡಿಯೋದೇ ಬ್ಯಾರೆ ಅಲ್ವಾ ಕೃಷ್ಣಪ್ಪ? ಮೊದಲ ಬಿಟ್ಟಿ ಸಿಕ್ಕಿದಾಗ ಕುಡಿಯೋದ್ ಕಲಿ. ಕಾಲ್ ನೆಕ್ಕು ಅಂದ್ರೆ ಮಕ ನೆಕ್ಕಕ್ ಬಂದ್ರೆ ಜಾಡ್ ಸೋತು ಬಿಡ್ತೀನಿ. ಒನ್ಸ್ಮೂರು ತಕೊಳ್ಳಿ, ತಕೊಳ್ಳೋದು ಬೀರ. ಎಲ್ಗ ತಗೊಳ್ರಪ್ಪ, ತಗೊಳಪ್ಪ. ಅಲ್ಲ ದುಬ್ಬೀರ, ನಾ ಏನಂತ ತಪ್ಪು ಮಾತಾಡ್ದೆ ಅಂತ ಆ ಕೃಷ್ಣಪ್ಪಣ್ಣ ನಾನು ಹಂಗ್ ಬೊಯ್ಯೋದು? ಇದು ಕರಿಬೇವಿನ ಸೊಪ್ಪಿನ ಕತೆ. ಉಣ್ಣೋ ತಣಿಗೆಗೆ ಬರೋ ಗಂಟ ಅಷ್ಟೇ. ಕೇಳಿಲ್ವಾ ಗಾದೆ ಮಾತು, ಬಡವ ನೀ ಮಡಗ್ದಂಗಿರು ಅಂತ. ಒನ್ಸ್ಮೂರು, ನಮ್ಗೆ ಮುನೇಗೌಡ್ರನ್ ಕಂಡ್ರೆ ಆಟೊಂದು ಎದರಿಕೆ ಇದ್ರುವೆ ಇಲ್ಲಿ ಗಂಟ ಯಾಕೆ ಬಂದಿದ್ರು ಗೊತ್ತಲ್ಲ? ಅದು ಹೇಳು. ಯಾಕಂದ್ರೆ ಇವರು ನಮ್ಮ ಹೆಗಲ ಮೇಲೆ ಕೈ ಹಾಕೊಂಡು ವಿಶ್ವಾಸದಿಂದ ಮಾತಾಡಿಸ್ತಾರೆ ಅಂತ. ಅಲ್ರಪ್ಪ, ನಮ್ ಒನ್ಸ್ ಮೋರ್ ಕಾಳಯ್ಯ ಏನಂತ ತೆಪ್ಪು ಮಾತಾಡ್ದಂತ ಕೃಷ್ಣೇಗೌಡ ಬಾಯಿ ಬಂದ ಬೋಲ್ಬಿಟ್ಟ. ಇಲ್ಲ ಇಲ್ಲ, ನಾನು ಇದನ್ನ ಕುಡಿಯಾಕಿಲ್ಲ. ನಂಗೆ ತಾನೇ ಬೇಜಾರಾಗ್ಬಿಟ್ಟಾರೆ. ಬೇಡವಾ, ಹಂಗಾರೆ ಇದು ನಾನೇ ಕುಡ್ಕತ್ತೀನಿ. ತೊತ್ತಲ್ಲ, ಮಾತು ಬಂದ್ರೆ ಅಲ್ಲಿ ತಿಕ್ಕೊಬಿಡ್ತಾನೆ. ಲೇ ಕುಡಿಲ್ಲ. ಕೃಷ್ಣಪ್ಪ ಯಾವಾಗ್ಲೂ ಹೆಂಗೆ ಅಂತ ಗೊತ್ತಿಲ್ವ? ಇದೇನು ಹೊಸ್ದ? ಒಂದೊಂದಪ್ಪ ನಗ್ನಗ್ತಾ ಇರ್ತಾನೆ, ಇನ್ನೊಂದಪ್ಪ ಊರ್ ಅಂತಿರ್ತಾನೆ. ಕುಡಿಲ್ಲ ಎಲ್ಲ ಮನ್ಸ್ಗೆ ಹಾಕಬೇಡ, ಕುಡಿಯಲೇ. ನತ್ತೆ ಕಣ್ಣ ನತ್ಕತ್ಬಿಟ್ಟು